ಒಂದು ವರ್ಗ ಒಂದು ಬಣ ಅಲ್ಲ, ಬಣ ಎಷ್ಟಿದೆಯೋ ಗೊತ್ತಿಲ್ಲ. ಆದ್ರೆ ಒಂದು ಸತ್ಯ, ಒಳ್ಳೆ ತನಿಖೆ. ತುಂಬಾ ದಿನ ನಾನೇ ಅನ್ನೋದನ್ನ ನಾವೆಲ್ಲ ಕೂಡ ಬಿಡಬೇಕಾಯ್ತದೆ. ನಾವೆಲ್ಲ ಪಾರ್ಟಿ ಇದ್ರೆ ಮಾತ್ರ ನಾವು ನಾವು ಅರ್ಥ ಮಾಡ್ಕೋಬೇಕಾಯ್ತದೆ. ನೋಡಿ, ಇದು ಸಿದ್ದರಾಮಯ್ಯನವರ ಕೀಳು ಮಟ್ಟದ ಒಂದು ತೀರ್ಮಾನ. ನಾನು ಒಬ್ಬ ದೊಡ್ಡ ಅನುಭವ ರಾಜಕಾರಣಿ, 2ನೇ ಬಾರಿಗೆ ಮುಖ್ಯಮಂತ್ರಿ. ಈ ಜಂಬ ಎಲ್ಲ ಕೊಚ್ಕೊಳ್ಳೋದನ್ನ ಇವತ್ತಾರು ನಿಲ್ಲಿಸಿ, ಇನ್ಮೇಲೆ ನಾನು ಕೂಡ ಪಕ್ಷಪಾತಿ, ನಾನು ಕೂಡ ಎಲ್ಲೋ ಅಧಿಕಾರಕ್ಕೋಸ್ಕರ ಅಂಟ್ಕೊಳ್ಳೋದಕ್ಕೋಸ್ಕರ ಏನೆಲ್ಲ ಖಜಾನೆಯಲ್ಲಿ ಖಾಲಿ ಇದ್ರು ಕೂಡ ಅವರ ಮೂಗಿಗೆ ತುಪ್ಪವನ್ನ ಸುರಿಸ್ತಕ್ಕಂಥ ಕೆಲಸವನ್ನ ಸಿದ್ದರಾಮಯ್ಯನವರಂತವ್ರು ಮಾಡೋದು ನನ್ನಂತವ್ರಿಗಂತೂ ಭಾರಿ ನೋವಾಯ್ತದೆ. ದಯಮಾಡಿ ಸಿದ್ದರಾಮಯ್ಯನವರು, ನಿಮ್ಗೇನಾದ್ರು ಸ್ವಲ್ಪ ಆದ್ರೂ ಇವತ್ತು ಕೂಡ ಗಾಂಭೀರ್ಯತೆ ಇದ್ರೆ, ರಾಜ್ಯದ ಬಗ್ಗೆ, ದೇಶದ ಬಗ್ಗೆ, ಎಲ್ಲ 224 ಶಾಸಕರ ಬಗ್ಗೆ ನಿಮ್ಗೆ ಗೌರವ ಇದ್ರೆ ನೀವು ಅದನ್ನ ತೀರ್ಮಾನ ಮಾಡಿದಿರಲ್ಲ, ಎಲ್ಲರಿಗೂ ಸಮಾನವಾಗಿ ಕೊಡ್ತಕ್ಕಂಥದ್ದು ನಿಮ್ಮಂತವ್ರಿಗೆ ಸಾಧುವಾದ ಕ್ರಮ. ನಾನು ನಿಮ್ಮನ್ನ ಹತ್ರದಲ್ಲಿ ನೋಡಿದ್ದೀನಿ. ಈ ತರದ ಏನಾದ್ರು ನೀವು ಮಾಡಿದ್ರೆ ನೀವು ಕೂಡ ರಾಜ್ಯದಲ್ಲಿ ಒಬ್ಬ ಖಳನಾಯಕರು ಅನ್ನೋದಕ್ಕೆ ಪಟ್ಟಿಯನ್ನ ಕಟ್ಕೊಳ್ಳೋದಕ್ಕೆ ತಯಾರಾಗಿದ್ದೀರಿ. ಏನು ಮಾಡಿದ್ದೀನಿ ಅಂತ ಸಾಧನೆ ಮಾಡ್ತಾರೆ. ಕ್ಯಾಬಿನೆಟ್ ಬೇರೆ ಬದಲೇ ಆಗಿದೆ, ಖಜಾನೆ ಖಾಲಿ ಇದೆ. ನಾವೇನ್ ಕೊಡ್ತಾ ಇದೀವಿ ಸೆಂಟ್ರಲ್ ಅಸಿಸ್ಟೆನ್ಸ್, ಅದೊಂದು ಹೊರತುಪಡಿಸಿದ್ರೆ ಏನೂ ಆಗ್ತಾ ಇಲ್ಲ. ಹಾಗಾಗಿ ಇವರ ಸಾಧನಾ ಸಮಾವೇಶ ಶೂನ್ಯ ಸಂಖ್ಯೆ ಏನಿದೆ, ಇದಕ್ಕೆ ಸಿದ್ದರಾಮಯ್ಯನವರು ಅಂತವ್ರು, ನನಗೆ ಬೇರೆಯವ್ರ ಬಗ್ಗೆ ನನಗೇನು ಅದಿಲ್ಲ. ಸಿದ್ದರಾಮಯ್ಯನಂತ ಒಬ್ಬ ಬುದ್ಧಿವಂತರು ಈ ರೀತಿ ಸಣ್ಣ ಮಟ್ಟಕ್ಕೆ ಇಳಿತಾರೆ ಅಂತ ನನಗೆ ಗೊತ್ತಿಲ್ಲ. ಇದಾಗಬಾರ್ದು. ಸಿದ್ದರಾಮಯ್ಯನವರಿಗೆ ಮತ್ತೆ ನಾನು ವಿನಂತಿ ಮಾಡ್ತೀನಿ, ಇದನ್ನು ಪುನಃಪರಿಶೀಲನೆ ಮಾಡಿ ಸಮಾನತೆಯನ್ನು ಕಾಪಾಡಿ. ಸರ್, ಬಿಕ್ಲು ಶಿವ ಕೊಲೆ ಕೇಸಲ್ಲಿ ನಿಮ್ಮ ಶಾಸಕರು ಬೈರತಿ ಬಸವರಾಜ್ ಒಂದು ನಿಮಿಷ, ಅವರು ಆರೋಪಿನೇ ವಿನ ಅಪರಾಧಿ ಅಲ್ಲ. ಯಾರು ಕೊಟ್ಟಿದ್ದಾರೆ ನನಗೆ ತಿಳಿದ ಮಟ್ಟಿಗೆ ಬಸವರಾಜು ನನಗೆ 16 ವರ್ಷಗಳಿಂದ ಪರಿಚಯ ಇರ್ತಕ್ಕಂಥವ್ರು. ಅವ್ರು ಆ ತರದ ಅವಿವೇಕದ ಕೆಲಸವನ್ನು ಮಾಡ್ತಕ್ಕಂಥವ್ರಲ್ಲ. ನನಗೆ 100ಕ್ಕೆ 100 ನಂಬಿಕೆ ಇದೆ. ಏನಿದು ಫಾಲ್ಸ್ ಇದೆ, ಇದರಿಂದ ಈಚೆ ಬರ್ತಾರೆ. ಸರ್, ಮುಂದಿನ ದಿನಗಳಲ್ಲಿ ನೀವು ಕೇಂದ್ರ ಸಚಿವರಾಗಿದ್ದೀರಾ, ರಾಜ್ಯದ ಜನತೆ ಯಾವ ತರ ಅಭಿವೃದ್ಧಿಯನ್ನು ನೋಡಿ, ಯಾರಿಗೇ ಆಗಲಿ ಕಾನೂನನ್ನ ಹೊರತುಪಡಿಸಿ ನಾನಾಗ್ಲಿ, ಅವರಾಗ್ಲಿ, ಮತ್ತೊಬ್ಬರಾಗ್ಲಿ, ಸರ್ಕಾರ ಆಗಲಿ, ಒಬ್ಬ ಜನಪ್ರತಿನಿಧಿಗೆ ಅನಾವಶ್ಯಕವಾಗಿ ಏನಾದ್ರೂ ನೀವು ತೊಂದರೆ ಕೊಡೋದಾದ್ರೆ ಈ ಸರ್ಕಾರಕ್ಕೆ ಯಾವ ರೀತಿ ಹೇಳ್ಬೇಕಾಯ್ತದ ಗೊತ್ತಿಲ್ಲ. ಇದು ಅವಶ್ಯಕತೆ ಇಲ್ಲ. ನನಗೆ ತಿಳಿದ ಮಟ್ಟಿಗೆ ಬೈರತಿ ಬಸವರಾಜ್ ಅವರು ಇಂಥ ಕೀಳು ಮಟ್ಟದ ವ್ಯವಸ್ಥೆಯನ್ನ ಮಾಡ್ತಕ್ಕಂಥವರೆಲ್ಲ ಎಲ್ಲ ಒಂದ್ ಕಡೆ ಹೊಟ್ಟೆ ಕಿಚ್ಚಗೋಸ್ಕರ ಅವ್ರ ಮೇಲೆ ಈ ಗೂಬೆಯನ್ನು ಕೂರಿಸ್ತಾ ಇದ್ದಾರೆ. ನೀವು ಕೂಡ ವಸತಿ ಸಚಿವರಾಗಿ ಕೆಲಸ ಮಾಡಿದ್ರಿ. ಜಮೀರ್ ಅಹಮದ್ ವಿರುದ್ಧ ಸಾಕಷ್ಟು ಆರೋಪಗಳು ಕೇಳಿ ಬಂದಿದೆ. ರಾಜಭವನಕ್ಕೂ ದೂರ ಹೋಗಿದ್ದೀರಿ. ಒಂದ್ ನಿಮಿಷ ತಾಳಿ. ಜಮೀರ್ ಅಹಮದ್ ಒಬ್ಬ ಅಲ್ಪಸಂಖ್ಯಾತ ನಾಯಕ. ಅವನು ಏನ್ ಮಾಡ್ಲಿ, ಏನ್ ಮಾಡದೆ ಹೋಗ್ಲಿ, ಕಾಂಗ್ರೆಸ್ನವ್ರಿಗೆ ಅವನೇ ಭಗವದ್ಗೀತೆ, ಕಾಂಗ್ರೆಸ್ನವ್ರಿಗೆ ಅವನೇ ಯೇಸು ಕ್ರಿಸ್ತ, ಅವನೇ ಅಲ್ಲ. ಹಂಗಾಗಿ ಜಮೀರ್ ಅಹಮದ್ ಅವ್ರನ್ನ ನಾವೇನ್ ಹೇಳಿದ್ರು ಕೂಡ ಸಿದ್ದರಾಮಯ್ಯನೂ ಬಿಡೋದಿಲ್ಲ, ಹೈಕಮಾಂಡು ಬಿಡೋದಿಲ್ಲ. ಯಾಕೆಂದ್ರೆ ವೋಟ್ ಬ್ಯಾಂಕು ಜಮೀರ್ ಅಹಮದ್ ಹತ್ರ ಇದೆ ಅನ್ನೋದ್ರಿಂದ ಅವ್ರು ಇಟ್ಕೊಂಡವ್ರೆ. ಇದಕ್ಕೆ ಉತ್ತರನ ಮುಂದಿನ ದಿನಗಳಲ್ಲಿ ನಮ್ಮ ಜನ ಕೊಡ್ತಾರೆ. ಅಲ್ಲ, ಗೊತ್ತಿಲ್ಲ ನನಗೆ. ಮುಂದಿನ ದಿನಗಳಲ್ಲಿ ಜನನೇ ತೀರ್ಮಾನ ಕೊಡ್ತಾರೆ. ಇವತ್ತು ನನ್ನ ಮಗನ ಹುಟ್ಟುಹಬ್ಬ ಇದೆ. ನನ್ನ ಮಗನ ಹುಟ್ಟುಹಬ್ಬ ಇದೆ. ರವೀಂದ್ರ ಅವರು, ಡಾಕ್ಟ್ರು, ನಮ್ಮ ಮೋಹನ್ ಕುಮಾರ್ ಅವರು, ರಮೇಶ್ ಅವರು, ರಾಜಪ್ಪನವರು, ಸುಶರಾಜ್ ಗೌಡ್ರು, ನಮ್ಮೆಲ್ಲಾ ಮುಖಂಡರುಗಳಿಗೆ, ಶ್ರೀಧರ್ ಅವರು. ರಿಲೇಟೆಡ್ ಆಗಿ ಅರುಣ್ ಸೋಮಣ್ಣ ಅವರ ರಾಜಕೀಯ ಭವಿಷ್ಯ ತುಮಕೂರು ಜಿಲ್ಲೆಯಿಂದಲೇ ಹರಡುತ್ತಾ ಅಂತ ಒಂದು ನೋಡ್ರಿ, ಯಾರ ರಾಣೆ ಬರ ಏನಿದೆಯೋ ಗೊತ್ತಿಲ್ಲಪ್ಪ. ಅಮ್ಮ, ನಾನು ತುಮಕೂರ್ಗೆ ಹೋಯ್ತೀನಿ ಅಂತ ಗೊತ್ತಿತ್ತವ? ಹೊರನಾಗ ಹೋಯ್ತೀನಿ ಅಂತ ಗೊತ್ತಿತ್ತ ಹೇಳಿ? ಚಾಮರಾಜನಗರಕ್ಕೆ ಹೋಯ್ತೀನಿ ಅಂತ ಗೊತ್ತಿತ್ತು ನನಗೆ. ಆದ್ರೆ 2 ಕಡೆ ಸೋತ್ರು ಕೂಡ ತುಮಕೂರು ಜನ ನನ್ನನ್ನು ಕೈ ಹಿಡಿದಿದ್ದಾರೆ. ನನ್ನ ಜೀವಮಾನದಲ್ಲಿ ನಾನು ಗೋವಿಂದರಾಜನಗರ, ವಿಜಯನಗರ, ಬಿನಿಪೇಟೆ, ಬೆಂಗಳೂರಿಗೆ ಅಷ್ಟು ಆದ್ಯತೆ ಕೊಡ್ತೀನೋ ಅದಕ್ಕೆ 2 ಪಟ್ಟು ಆದ್ಯತೆಯನ್ನ ತುಮಕೂರು ಮಾಜನತೆ ಕೊಡ್ತೀನಿ. ಅರುಣ್ ಸೋಮಣ್ಣವರು ರಾಜಕೀಯ ಪ್ರವೇಶ ಮಾಡ್ತಾರೆ. ರಾಜಕೀಯದಲ್ಲಿ ಮುಂದಿನ ದಿನಗಳಲ್ಲಿ ಅವ್ರಿಗೂ ಒಳ್ಳೆ ಭವಿಷ್ಯ ಸಿಗಬೇಕು ಅನ್ನೋದು ಒಬ್ಬ ತಂದೆಯಾಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅವನ ನಡವಳಿಕೆ ಅಷ್ಟು ಚೆನ್ನಾಗಿದೆ. ರಾಜಕೀಯ ಭವಿಷ್ಯದ ನೆಲೆ ಎಲ್ಲವನ್ನು ಕೂಡ ಪಕ್ಷ ಗಮನಿಸ್ತದೆ. ಪಕ್ಷ ಮತ್ತು ಹೈಕಮಾಂಡ್ ತೀರ್ಮಾನ ಮಾಡ್ತದೆ.